ಜೈ ಹಿಂದ್. ಈ ವಿಡಿಯೋದಲ್ಲಿ ಕ್ಯಾಲೆಂಡರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾನು ಆಲ್ರೆಡಿ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಗಳನ್ನ ಹಾಕಿದ್ದೀನಿ, ಆ ವಿಡಿಯೋಸ್ಗಳನ್ನ ನೋಡ್ರಿ. ಇವಾಗ ಏನ್ ಮಾಡೋಣ ಅಂದ್ರೆ ಕ್ಯಾಲೆಂಡರ್ ಟೈಪ್ಸ್ ಗಳನ್ನ ಅದರಲ್ಲಿ ತುಂಬಾ ಕೆಲವೊಂದು ಕ್ವಶನ್ಸ್ ಗಳು ಬರ್ತಾವ ಡೈರೆಕ್ಟ್ ಆಗಿ. ಅವುಗಳನ್ನ ಯಾವ ತರ ಬಿಡಿಸ್ಬೇಕು, ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಆಲ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ತುಂಬಾ ಉಪಯುಕ್ತವಾದ ಮಾಹಿತಿ. ಸೊ ಎಲ್ರಿಗೂ ಶೇರ್ ಮಾಡಿ. ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡ್ರಿ, ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಲೀಪ್ ಇಯರ್ ಅಂದ್ರೆ ಏನ ಅಥವಾ ನಾರ್ಮಲ್ ಇಯರ್ ಅಂದ್ರೆ ಏನ ಅಂತಂದ ಹೇಳಿ. ಇವಾಗ ಅಧಿಕ ವರ್ಷ, ಲೀಪ್ ಇಯರ್ ಅಂತಂದ ಹೇಳಿದ್ರೆ ನಾವು ಕನ್ನಡದಾಗ ಅಧಿಕ ವರ್ಷ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ತೀನಿ, ಯಾವ ವರ್ಷ 4ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಹೊಂದುತ್ತಾ ಅದನ್ನ ನಾವು ಲೀಪ್ ಇಯರ್ ಅಂತ ಕರಿತೀವಿ. ಉಳಿದಿದ್ದೆಲ್ಲ ನಾರ್ಮಲ್ ಇಯರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, 2003 ಇದನ್ನ ನಾವು ಲೀಪ್ ಇಯರ್ ಅಂತ ಕರಿತೀವಿ. ನೋಡೋಣ, 4×5 = 20, ಅದಾದ ನಂತರ ಜೀರೋ ಕೆಳಗಡೆ ಬರುತ್ತಾ, ಅದಾದ ನಂತರ ಮತ್ತೆ ಜೀರೋ ಕೊಡ್ತೀವಿ, 3 ಕೆಳಗಡೆ ಬರುತ್ತೆ. ಇದು ಡಿವೈಡ್ ಆಗಂಗಿಲ್ಲ, ಏನೋ ಒಂದು ಶೇಷ ಉಳಿತಲ್ಲ. ಸೊ ಇದು ಲೀಪ್ ಇಯರ್ ಅಲ್ಲ. ಅದಾದ ನಂತರ ನೆಕ್ಸ್ಟ್ ಇವಾಗ 2012 ಅಂತ ನೋಡೋಣ. ಇವಾಗ ಇದನ್ನ 4ರಿಂದ ಡಿವೈಡ್ ಮಾಡ್ರಿ, 4×5 = 20, ಅದಾದ ನಂತರ 1 ಕೆಳಗಡೆ ಬರುತ್ತೆ, 2, 4, 3 12, ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು, ಜೀರೋ ಬಂತು, ಶೇಷ ಜೀರೋ ಬತ್ತಲ್ಲ, ಇದನ್ನ ನಾವು ಲೀಪ್ ಇಯರ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ತೀನಿ, 4ರಿಂದ ಯಾವ್ದು ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತಾ, ಶೇಷ ಜೀರೋ ಬರುತ್ತಾ, ಆ ವರ್ಷಗಳನ್ನ ಲೀಪ್ ಇಯರ್ ಅಂತ ಕರಿತೀವಿ. ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ 2016 ಇದಕ್ಕೆ 4ರಿಂದ ಡಿವೈಡ್ ಆಗತ್ತ ಕಂಪ್ಲೀಟ್ ಆಗಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, 2018 ಇದು ಕೂಡ 4ರಿಂದ ಡಿವೈಡ್ ಆಗತ್ತೆ, ಎಲ್ಲ ಚೆಕ್ ಮಾಡ್ರಿ. 4×5 = 20 ಆಗತ್ತ. ನೆಕ್ಸ್ಟ್ 4×4 = 16, ಆಮೇಲೆ ಪಾಯಿಂಟ್ ಕೊಟ್ರೆ ಮತ್ತೆ ಏನೋ ಬರತ್ ಮುಂದ್, ಹಂಗ ಮಾಡ್ಕೊಂಡು. ಬಟ್ ಅದ್ರ ಈ ತರ ಅಲ್ಲ, ಶೇಷ ಏನಪ್ಪಾ ಅಂದ್ರೆ ಜೀರೋ ಬರ್ಬೇಕು, ಹೋಲ್ ನಂಬರ್ ಆಗಿ, ನಾರ್ಮಲ್ ನ್ಯಾಚುರಲ್ ನಂಬರ್ ಆಗಿರ್ಬೇಕು ಮೇಲ್ಗಡೆ. ಕ್ಲಿಯರ್ ಎಲ್ರಿಗೂ? ಈಗ ಫಾರ್ ಎಕ್ಸಾಂಪಲ್ 2020 ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, ಇದನ್ನ ನಾವು ಲೀಪ್ ಇಯರ್ ಅಂತ ಕರಿತೀವಿ. ಇವಾಗ 2024 ಇದು ಕೂಡ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, ಲೀಪ್ ಇಯರ್. ಈ ಲೀಪ್ ಇಯರ್ ಅಧಿಕ ವರ್ಷ ಅಂತಂದ ಹೇಳಿದ್ರೆ ಏನಾಗತ್ತ, ಫೆಬ್ರವರಿ ಮಂತ್ ಅಲ್ಲಿ ಒಂದಿನ ಎಕ್ಸ್ಟ್ರಾ ಬರುತ್ತೆ. ಎಲ್ಲಾ ಟೈಮ್ ಅಲ್ಲಿ ಫೆಬ್ರವರಿಲಿ 28 ದಿನ ಇರುತ್ತೆ. ಯಾವ ದಿನ ಅಧಿಕ ವರ್ಷ ಇರುತ್ತಾ ಆ ದಿನ ಫೆಬ್ರವರಿಯಲ್ಲಿ 29 ದಿನ ಇರುತ್ತೆ. ಈ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಗೊತ್ತಿರಬೇಕು, ಅದನ್ನ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ನಮ್ಗೆ ಯೂಸ್ ಆಗತ್ತ ಅದು. ನೋಡ್ರಿ, ನಾವು ನೆನ್ಪಿಟ್ಕೋಬೇಕಾಗಿರೋದು ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ ಹೇಳಿದ್ರೆ, ನೀವು ಬಹೆಟ್ ಮಾಡ್ತಿರೋ ಅಥವಾ ಹೆಂಗ್ ನೆನ್ಪಿಟ್ಕೋತಿರೋ ಗೊತ್ತಿಲ್ಲ, ಬಟ್ ಆದ್ರೆ ಈ ಸಂಖ್ಯೆಗಳನ್ನ ನೋಡ್ರಿ, ಈ ಮಂತ್ಸ್ ಗಳಿಗೆ ಕೋಡ್ ಗಳನ್ನ ಕೊಟ್ಟಿದೀವಿ. ಇದನ್ನ ಈಗ ನೋಡಿ, ಜನವರಿಗೆ 0 ಐತೆ, ಫೆಬ್ರವರಿಗೆ 3, ಮಾರ್ಚ್ 3, ಏಪ್ರಿಲ್ 6, ಮೇ 1, ಈ ರೀತಿಯಾಗಿ ಏನಂದ್ರೆ ಡಿಸೆಂಬರ್ ವರೆಗೂ ಕೋಡ್ ಗಳಿದಾವ. ಈ ಕೋಡ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ನೋಡ್ರಿ, ಯಾವ ತರ ನೆನ್ಪಿಟ್ಕೊಂತೀರಿ, 033 614 625 035 ಅಂತಂದೇಳಿ. ಇಲ್ಲಿ 033 035, ಅದಾದ ನಂತರ 614 625, ಈ ತರ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಇಯರ್ಸ್ ಗಳಿಗೆ ನಾವು ನಂಬರ್ ಗಳನ್ನ ಕೊಡ್ತೀವಿ. 1900ಗೆ 0 ಅಂತ ಕೊಡ್ತೀವಿ, 2000ಗೆ 6 ಅಂತಂದ ಹೇಳಿ, 2100ಗೆ 4, 2200ಗೆ 2, ಆಮೇಲೆ 2300 ಬಂತಂದ್ರೆ ಮತ್ತೆ 0, 2400 ಬಂತು ಅಂತಂದ್ ಹೇಳಿದ್ರೆ ಮತ್ತೆ 6. ಈ ರೀತಿಯಾಗಿ ಸೈಕಲ್ ನಡೀತಾನೆ ಇರುತ್ತೆ ಅದು. ಆಮೇಲೆ ಡೇಸ್ ಗಳಿಗೆ ಕೂಡ ಏನಂದ್ರೆ 0, 1, 2, 3, 4, 5, 6 ಅಂತಂದ್ ಹೇಳಿ ನಂಬರ್ಸ್ ಗಳನ್ನ ಕೊಡ್ತೀವಿ. ಈ ಟೇಬಲ್ಸ್ ಗಳು ಏನಿದಾವಲ್ಲ, ಈ 3 ಟೇಬಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಇದನ್ನ ನೆನ್ಪಿಟ್ಕೊಂಡ್ರೆ ಯಾವ ಬೇಕಾದ ಕ್ವಶನ್ಸ್ ಗಳನ್ನ ಈಸಿಯಾಗಿ ನಾವು ಮಾಡ್ಬೋದು. ನೋಡ್ರಿ, ಇವಾಗ 28 ಮೇ 2006 ಯಾವ ದಿನ ಬರುತ್ತಾ ಅಂತಂದ್ ಹೇಳಿ ಒಂದು ಕ್ವಶನ್ ಐತಿ. ಇವಾಗ ಸಿಂಪಲ್ ಕ್ವಶನ್, 28 ಮೇ 2006 ಯಾವ ದಿನ ಬರುತ್ತಂತಂದ್ ಹೇಳಿ ಅದನ್ನ ನಾವು ಇವಾಗ ಚೆಕ್ ಮಾಡೋಣ. ನೋಡ್ರಿ, ಫಸ್ಟ್ ನಾವು ಏನೇನ್ ತಗೊಳ್ಬೇಕು, ಟೋಟಲ್ ಆಗಿ 5 ಥಿಂಗ್ಸ್ ಗಳನ್ನ ತಗೊಳ್ಬೇಕು. ಅದನ್ನ ನಾವು ನೋಡ್ಕೊಂತ ಹೋಗೋಣ. ಈಗ ನೋಡ್ರಿ, ಫಸ್ಟ್ ಏನ್ ತಗೊಳ್ಬೇಕು, ಇಯರ್ ಕೋಡ್ ಅಂತ ತಗೊಳ್ರಿ. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಇಯರ್ದ್ ಕೋಡ್ ಅಂತಂದ್ ಹೇಳಿ. ಇಲ್ಲಿ ಇಯರ್ ಎಷ್ಟೈತಿ, 2006 ಐತಿ. 2006 ಅಂತಂದ್ ಹೇಳಿದ್ರೆ ಇದ್ರ ಬೇಸ್ ಇಯರ್ ಏನಾಯ್ತು, 2000 ಆಯ್ತು. ಸೊ ಇಯರ್ ಕೋಡ್ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 6 ಅಂತ ತಗೊಂಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ತಗೊಳ್ಬೇಕಂತಂದ್ ಹೇಳಿದ್ರೆ ಇಯರ್ ಎಷ್ಟೈತಿ ಅಂತ ತಗೊಳ್ಬೇಕು. ಇಯರ್ದು ಅದರಲ್ಲಿ ಲಾಸ್ಟ್ 2 ಡಿಜಿಟ್ ಮಾತ್ರ ತಗೊಳ್ಬೇಕು. ಇಯರ್ ಒಳಗಡೆ 2006 ಐತಲ್ಲ, ಇದ್ರಲ್ಲಿ ಓನ್ಲಿ ಲಾಸ್ಟ್ 2 ಡಿಜಿಟ್ ನ ಮಾತ್ರ ತಗೊಳ್ಬೇಕು. 06 ಅಂತ ತಗೊಂಡ್ರಿ. ನೆಕ್ಸ್ಟ್ ಲೀಪ್ ಇಯರ್ ಎಷ್ಟಿದಾವ ಅಂತ ಚೆಕ್ ಮಾಡ್ಬೇಕು ಇದ್ರೊಳಗಡೆ. ಸೊ ಇದ್ರಲ್ಲಿ ಅಧಿಕ ವರ್ಷ ಎಷ್ಟಿದಾವ, ಈ 6 ವರ್ಷದಲ್ಲಿ ಅಧಿಕ ವರ್ಷ ಎಷ್ಟು ಬರ್ತಾವು ಚೆಕ್ ಮಾಡ್ರಿ. ಡಿವೈಡೆಡ್ ಬೈ ಮಾಡ್ರಿ 4ರಿಂದ, 4 ಒಂದ್ಲೆ 4. ಸೊ ಇದನ್ನ ಶೇಷ ಬಿಟ್ರೆ ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, ಅಂದ್ರೆ 1 ಲೀಪ್ ಇಯರ್ ಬರುತ್ತೆ. ಸೊ ಲೀಪ್ ಇಯರ್ ಎಷ್ಟು ಬರ್ತಾವ, 1 ಬರುತ್ತೆ ಅಂತಂದ್ ಹೇಳಿ. ಇದೇನೈತಲ್ಲ, ಇದಕ್ಕೆ ಡಿವೈಡೆಡ್ ಬೈ 4 ಮಾಡ್ಕೊಂಡ್ರಿ ಅಂತಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಏನ್ ಬರುತ್ತಲ್ಲ ಅದನ್ನ ಬರ್ಕೊಬೇಕು. ಸೊ 1 ಲೀಪ್ ಇಯರ್ ಮಾತ್ರ ಬರುತ್ತೆ. ನೆಕ್ಸ್ಟ್ 2 ವರ್ಷ ಎಕ್ಸ್ಟ್ರಾ ಬರುತ್ತೆ. ಇನ್ 2 ವರ್ಷ ಬಂದ್ರೆ ಮತ್ತೊಂದು ಲೀಪ್ ಇಯರ್ ಅಂತಂದ್ ಹೇಳಿ. ಬಟ್ ಅದ್ರ ಇಲ್ಲಿ 6 ವರ್ಷ ಕೊಟ್ಟಾರ 1 ಲೀಪ್ ಇಯರ್ ಬರುತ್ತೆ ಅಂತಂದ್ ಹೇಳಿ
ಬರ್ಕೊಂಡ್ವಿ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಮಂತ್ ಕೋಡ್ ಅನ್ನ ತಗೋಬೇಕು. ಈಗ ನಮ್ಮಲ್ಲಿ ಇಲ್ಲಿ ಯಾವ್ದು ಮಂತ್ ಐತೆ ಸರ್, ಮೇ ಅಂತಂದೈತೆ. ಯಾವ ಮಂತ್ ಐತಿ, ಮೇ ಅಂತಂದೈತೆ. ಮೇದ್ ಕೋಡ್ ಏನಾಗತ್ತ ನೋಡ್ರಿ, ಮೇ ಮಂತ್ದು ಇದು ಕೂಡ 1 ಆಗತ್ತ. ಮೇ ಮಂತ್ದು ಕೂಡ 1 ಆಗತ್ತ. ಆಮೇಲೆ ಡೇ ಎಷ್ಟೈತೆ, ಡೇ ಎಷ್ಟೈತಿ 28 ಅಂತಂದೈತೆ. ಡೇ ಎಷ್ಟೈತಪ್ಪ ಅಂದ್ರೆ 28 ಐತಿ. ಎಲ್ಲ ಕೂಡಿಸ್ಕೊಡ್ರಿ. 6 6 12 13 14 8 22 2 2 4 ಟೋಟಲ್ ಆಗಿ ಎಷ್ಟು ಬಂತು ಅಂತ ಹೇಳಿದ್ರೆ 42 ಅಂತಂದ್ ಬಂತು. ಈ 42 ಏನ್ ಬಂದೈತಲ್ಲ, ಇದನ್ನ ನಾವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ 7 ಮಾಡ್ಬೇಕು. 7 6 42. ಇಲ್ಲಿ ಕೊನೆಗೆ ಶೇಷ ಏನ್ ಬರುತ್ತಲ್ಲ, ಈ ಶೇಷ ತುಂಬಾ ಇಂಪಾರ್ಟೆಂಟ್. ಈ ಶೇಷ 0 ಬಂದೈತಿಲ್ಲ. ಸೊ ಇದ್ರಲ್ಲಿ ನೋಡ್ಬೇಕು, ಈ ವಾರಗಳ ನಂಬರ್ಸ್ ಗಳಲ್ಲಿ ಯಾವ ಕೋಡ್ 0 ಐತಲ್ಲ ಅದ್ರ ಕರೆಸ್ಪಾಂಡಿಂಗ್ ಡೇ ಏನಂದ್ರೆ ಆ ದಿನ ಆಗಿರುತ್ತೆ. ಅಂದ್ರೆ ನಮ್ಗೆ ಇಲ್ಲಿ 0 ಕೋಡ್ ಬಂದೈತೆ, ಕರೆಸ್ಪಾಂಡಿಂಗ್ ಡೇ ಯಾವ್ದೈತಿ, ಸಂಡೇ ಅಂತಂದೈತೆ. ಅಂದ್ರೆ ಆ ದಿನ ಯಾವ್ದು ಬರುತ್ತೆ ಅಂದ್ರೆ ರವಿವಾರ ಅಂತಂದ್ ಹೇಳಿ ಬರುತ್ತೆ. ಇಷ್ಟೇ. ಇದನ್ನ ನೀವು ಕರೆಕ್ಟ್ ಆಗಿ ಸ್ಪೀಡ್ ಆಗಿ ಮಾಡ್ಕೊಂಡು ಹೋದ್ರಿ ಅಂತಂದ್ ಹೇಳಿದ್ರೆ ಜಸ್ಟ್ 15 ಸೆಕೆಂಡ್ ಆಗಂಗಿಲ್ಲ, ಅಷ್ಟ್ರೊಳಗಡೆ ಮುಗಿಸ್ಕೋಬಹುದು. ನಾನು ಫಸ್ಟ್ ಒಂದೇನ್ ತಗೊಂಡೆ, ಇಯರ್ ಕೋಡ್. ಇಲ್ಲಿ 2006 ಅಂತಂದೈತೆ. ಇದ್ರದ್ದು ಬೇಸ್ ಯಾವ್ದು 2000 ಅಂತ ಬರುತ್ತೆ, 6 ಅಂತ ಬರ್ಕೊಂಡಿ. ಆಮೇಲೆ ಇಯರ್, ಇಲ್ಲಿ ಇಯರ್ ಎಷ್ಟು ಕೊಟ್ಟಿದಾನ ಅದನ್ನ ತಗೊಳ್ಬೇಕು. ಅದಾದ ನಂತರ ಲೀಪ್ ಇಯರ್ ಎಷ್ಟಿದಾವ ಅಂತ ನೋಡ್ಬೇಕು. ಇಲ್ಲಿ ಏನ್ ಇಯರ್ ತಗೊಂಡಲ್ಲ ಅದನ್ನ ಡಿವೈಡೆಡ್ ಬೈ 4 ಮಾಡ್ರಿ ಅಂತಂದ್ ಹೇಳಿದ್ರೆ ಮೇಲ್ಗಡೆ ಬರುವಂತ ತಗೊಳ್ಬೇಕು, ಅಂದ್ರೆ ಡಿವೈಡ್ ಆಗಿರೋದು. ಸೊ 1 ಅಂತ ತಗೊಂಡ್ವಿ, ಮಂತ್ ನಂಬರ್ ತಗೊಂಡೆ, ಆಮೇಲೆ ಡೇ ಎಷ್ಟಿದಾವ್ ತಗೊಂಡೆ, ಕೂಡಿಸಿದೆ. ಅದಾದ ನಂತರ 42 ಆಯ್ತು. ಸೊ ಫಸ್ಟ್ ಗೆ ನಾವು ಚೆಕ್ ಮಾಡ್ಬೇಕು. ನಾನು ಇನ್ನೊಂದು ಹೇಳೋದ್ ಮಾರ್ತೆ, 2006 ಇದೊಂದು ಅಧಿಕ ವರ್ಷನ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗಂಗಿಲ್ಲ, ಅಂದ್ರೆ ಅಧಿಕ ವರ್ಷ ಅಲ್ಲ. ಅಪ್ಪಿ ತಪ್ಪಿ ಎಲ್ಲಾದ್ರೂ ಅಧಿಕ ವರ್ಷ ಇತ್ತು ಅಂತಂದ್ ಹೇಳಿದ್ರೆ ಇಲ್ಲೇನ್ ಲಾಸ್ಟ್ ಬಂದಿರ್ತೈತಲ್ಲ ಅದಕ್ಕೆ -1 ಮಾಡ್ಕೊಂಡು ಡಿವೈಡ್ ಮಾಡ್ಕೋಬೇಕು 7 ಇಂದ. ಅದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮ್ಗೆ. ಇದು ಫಸ್ಟ್ ಒನ್. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಹೇಳ್ಕೊಡ್ತೀನಿ. ಇವಾಗ 17 ಜೂನ್ 1998 ಐತಾ, 17 ಜೂನ್ 1998. ಇವಾಗ ನಾವು ಫಸ್ಟ್ ಏನ್ ಮಾಡ್ಬೇಕು, ಇದನ್ನ 1998 ಅನ್ನೋದೇನಪ್ಪಾ ಅಂದ್ರ ಇದು ಲೀಪ್ ಇಯರ್ ಐತಾ ಇಲ್ಲ ಚೆಕ್ ಮಾಡ್ಬೇಕು. ಲೀಪ್ ಇಯರ್ ಐತಲ್ಲ, ಇದು ಲೀಪ್ ಇಯರ್ ಅಲ್ಲ, ಕಂಪ್ಲೀಟ್ ಆಗಿ ಡಿವೈಡ್ ಆಗಂಗಿಲ್ಲ. ಈಗ ನೋಡ್ರಿ ನೆಕ್ಸ್ಟ್ ಏನ್ ತಗೋಬೇಕು, ಇಯರ್ ಕೋಡ್ ಅನ್ನ ತಗೊಳ್ಬೇಕು. ಇಯರ್ ಕೋಡ್ ಎಷ್ಟೈತಿ 1998 ಅಂತಂದ್ ಹೇಳಿದ್ರೆ ಇದ್ರ ಬೇಸ್ ಏನಾಗತ್ತ 1900 ಆಗತ್ತ. ಸೊ 1900 ಅಂತಂದ್ ಹೇಳಿದ್ರೆ ಇಯರ್ ಕೋಡ್ 0 ಆಯ್ತು. ಇಯರ್ ಎಷ್ಟೈತಿ, ಲಾಸ್ಟ್ 2 ಸಂಖ್ಯೆ ಮಾತ್ರ ತಗೊಳ್ಬೇಕು. 98 ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಏನ್ ತಗೊಳ್ಬೇಕು, ಎಷ್ಟು ಲೀಪ್ ಇಯರ್ಸ್ ಎಷ್ಟಿದಾವ ಅಂತ ಚೆಕ್ ಮಾಡ್ಬೇಕು. ಲೀಪ್ ಇಯರ್ಸ್ ಎಷ್ಟಿದಾವ ಇದ್ರಲ್ಲಿ 98 ಡಿವೈಡೆಡ್ ಬೈ 4 ಮಾಡ್ರಿ. ಇದನ್ನ ಡಿವೈಡೆಡ್ ಬೈ 4 ಮಾಡ್ರಿ. 4 2 8, 1 ಉಳಿತು. ಆದ್ಮೇಲೆ 18, 8 ಕೆಳಗಡೆ ಬರುತ್ತೆ. 4 4 16. ಸೊ ನೆಕ್ಸ್ಟ್ ಬೇಡ ಬಿಡ್ರಿ, ಬಿಟ್ಬಿಡ್ರಿ, ಅದನ್ನ ಡಿವೈಡ್ ಆಗಂಗಿಲ್ಲ. ಅಂದ್ರೆ ಟೋಟಲ್ ಆಗಿ ಎಷ್ಟು ಬರ್ತಾವ, 24 ಲೀಪ್ ಇಯರ್ಸ್ ಗಳು ಬರ್ತಾವ. ಅಂದ್ರ 98 ವರ್ಷದಲ್ಲಿ 24 ಏನಂತಂದ್ ಹೇಳಿದ್ರೆ ಅಧಿಕ ವರ್ಷಗಳು ಬರ್ತಾವ ಅಂತಂದ್ ಹೇಳಿ. ನೆಕ್ಸ್ಟ್ ನೋಡ್ರಿ ಮತ್ತೇನ್ ತಗೊಳ್ಬೇಕು, ಮಂತ್ ಕೋಡ್ ತಗೋಬೇಕು. ಮಂತ್ ಕೋಡ್ ಎಷ್ಟೈತಿ, ನಮ್ದು ಇಲ್ಲೇನೆ ಜೂನ್ ಅಂತಂದೈತೆ. ಜೂನ್ ಎಷ್ಟೈತಿ ಅಂದ್ರೆ 4 ಅಂತಂದೈತಿ. ಆಮೇಲೆ ಡೇ ಎಷ್ಟೈತಿ ನೋಡ್ರಿ 17 ಅಂತಂದೈತೆ. 17 ಡಿವೈಡ್ ಮಾಡ್ಕೊಡ್ರಿ. 8 4 12, 12 4 16, 16 7 23 ಆಯ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ 9 10 12 14 ಟೋಟಲ್ ಆಗಿ 143 ಅಂತಂದ್ ಹೇಳಿ ಬರುತ್ತೆ. ಎಷ್ಟು ಬರುತ್ತೆ ಟೋಟಲ್ ಆಗಿ 143 ಅಂತಂದ್ ಹೇಳಿ ಬರುತ್ತೆ. ಸೊ ಇದನ್ನ ಡಿವೈಡ್ ಮಾಡ್ರಿ 7 ರಿಂದ. 7 2 14. ನಮ್ಗೆ ಎಷ್ಟು ಉಳಿತಪ್ಪ, 3 ತಗೊಳ್ರಿ ಕೆಳಗಡೆ. 3 ಡಿವೈಡ್ ಆಗಂಗಿಲ್ಲ, ಅಂದ್ರೆ ಶೇಷ ನಮ್ದು ಎಷ್ಟು ಉಳಿತು ಅಂದ್ರೆ 3 ಅಂತಂದ್ ಉಳಿತು. ಸೊ ಡೇ ಒಳಗಡೆ ಬರೀ 3 ಅಂತಂದ್ ಹೇಳಿದ್ರೆ ವೆಡ್ನೆಸ್ಡೇ ಅಂತಂದ್ ಹೇಳಿ ಬರುತ್ತೆ, ಅಂದ್ರೆ ಬುಧವಾರ. ಚೆಕ್ ಮಾಡ್ರಿ ಬೇಕಂದ್ರೆ ನೀವು ಹಿಂದ್ಗಡೆ ಕ್ವಶನ್ ಕೂಡ ಚೆಕ್ ಮಾಡ್ರಿ. ಸೊ 28 ಮೇ 2006 ರವಿವಾರ ಬರುತ್ತ, ಅದು ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡ್ರಿ. ಸೇಮ್ ಅದೇ ತರ ಇವಾಗ ನಾನು ಯಾವ್ದು ಹೇಳ್ಕೊಟ್ಟೆ, 17 ಜೂನ್ 1998 ಬುಧವಾರ ಬರುತ್ತಾ ಇಲ್ಲ ಅಂತಂದ್ ಹೇಳಿ ಚೆಕ್ ಮಾಡ್ರಿ. ಚೆಕ್ ಮಾಡಿ ಆಮೇಲೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ನೋಡ್ತಾ ಹೋಗ್ರಿ. ಇವಾಗ ಇದೊಂದು ನಿಮಗ್ ಕ್ವಶನ್. ಸೊ ಇದೊಂದು ನಿಮಗ್ ಕ್ವಶನ್. ಇದು 15 ಆಗಸ್ಟ್ 2010 ಯಾವ ದಿನ ಬರುತ್ತೆ ಅಂತ ಹೇಳಿ. ಫಸ್ಟ್ ಏನ್ ಮಾಡ್ಕೊಬೇಕು, ಇಯರ್ ಕೋಡ್ ಅನ್ನ ಬರ್ಕೊಬೇಕು. ನೆಕ್ಸ್ಟ್ ಎಷ್ಟು ಇಯರ್ ಲಾಸ್ಟ್ 2 ಡಿಜಿಟ್ಸ್ ನ ಬರ್ಕೊಡ್ರಿ. ಆಮೇಲೆ ಲೀಪ್ ಇಯರ್ಸ್ ಎಷ್ಟಿದಾವ ಅಂತ ಚೆಕ್ ಮಾಡ್ಬೇಕು, ಅಂದ್ರೆ ಡಿವೈಡೆಡ್ ಬೈ 4 ಮಾಡ್ಬೇಕು ಇದಕ್ಕ. ಆಮೇಲೆ ನೆಕ್ಸ್ಟ್ ಮಂತ್ ಕೋಡ್ ತಗೋಬೇಕು. ಮಂತ್ ಎಷ್ಟೈತಿ ನೋಡ್ರಿ ಮಂತ್ ಕೋಡ್. ಆಮೇಲೆ ನೆಕ್ಸ್ಟ್ ಡೇ ತಗೊಳ್ಬೇಕು. ಎಲ್ಲಾ ಕೂಡಿಸ್ಕೊಂಡು ಡಿವೈಡೆಡ್ ಬೈ 7 ಮಾಡ್ಬೇಕು. ಆಮೇಲೆ ಇದ್ರಲ್ಲಿ ಚೆಕ್ ಮಾಡ್ಕೊಬೇಕು ಯಾವ್ದಿದೆ ಅಂತಂದ್ ಹೇಳಿ. ಸೊ ಇದ್ರಲ್ಲಿ ಇಯರ್ ಕೋಡ್ ಎಷ್ಟು ಬರುತ್ತೆ ನೋಡ್ರಿ. ಇದ್ರದ್ದು ಬೇಸ್ ಯಾವ್ದಾಗತ್ತೆ, 2010 ಅಂದ್ರೆ 2000 ಬೇಸ್ ಆಗುತ್ತೆ, ಬೇಸ್ ಇಯರ್. ಸೊ ಇಯರ್ ಕೋಡ್ 6 ಆಗತ್ತೆ. ಟೋಟಲ್ ಚೆಕ್ ಮಾಡ್ಕೊಂಡು ನನಗೆ ಕಮೆಂಟ್ ಅಲ್ಲಿ ಏನಂದ್ರೆ ಆನ್ಸರ್ ಅನ್ನ ಹಾಕ್ರಿ. ಸೊ ನೆಕ್ಸ್ಟ್ ಮುಂದಿಂದು ಪಾರ್ಟ್ 2 ದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.